ಗಾಯ್ಸ್, ಇವತ್ತು ನಿಮಗೋಸ್ಕರ ಒಂದು ಟ್ರೂ ಹಾರರ್ ಸ್ಟೋರಿನ ತಗೊಂಡು ಬಂದಿದ್ರಿ. ಐ ಹೋಪ್ ಈ ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರ್ತದೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಸೀದಾ ಸ್ಟೋರಿ ಕಡೆ ಹೋಗ್ಬಿಡೋಣ. ಈ ಸ್ಟೋರಿ ನಡೆದಿದ್ದು ಬಿಳಿಕೆರೆ ಅನ್ನೋ ಒಂದು ಊರಲ್ಲಿ. ಇದು ಕೂಡ ಇಬ್ಬರು ಫ್ರೆಂಡ್ಸ್ಗಳ ಮಧ್ಯೆ ನಡೆದಿರೋ ನಿಜವಾದ ಟ್ರೂ ಸ್ಟೋರಿ. ಆ ಊರಲ್ಲಿ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಇರ್ತಾರೆ. ಅದರಲ್ಲಿ ಒಬ್ಬನ ಹೆಸರು ಸುನಿಲ್ ಅಂತ, ಇನ್ನೊಬ್ಬ ಸಚಿನ್ ಅಂತ. ಇವರಿಬ್ಬರು ಬೆಸ್ಟ್ ಫ್ರೆಂಡ್ಸೇ ಆದರೂ ಆದರೆ ಕ್ಯಾರೆಕ್ಟರ್ ಮಾತ್ರ ಬೇರೆ ಬೇರೆ ಇರುತ್ತೆ. ಸುನಿಲ್ಗೆ ಈ ದೆವ್ವ, ಭೂತ, ಪಿಸಾಚಿ, ದೇವರು ಇದು ಯಾವುದ್ರ ಮೇಲೂ ಕೂಡ ನಂಬಿಕೆ ಇರಲ್ಲ. ಆದರೆ ಸಚಿನ್ ಮಾತ್ರ ಅವನಿಗೆ ಆಪೋಸಿಟ್ ಇರ್ತಾನೆ. ಅವನಿಗೆ ದೇವರು, ದೆವ್ವ, ಭೂತ ಅಂದರೆ ಸಿಕ್ಕಾಬಟ್ಟೆ ಭಯ, ತುಂಬಾನೇ ಭಯ. ಅವನಿಗೆ ಧೈರ್ಯ ಇರಲ್ಲ. ಆದರೆ ಒಂದು ದಿನ ಏನಾಗುತ್ತೆ ಅಂದರೆ ಸುನಿಲ್ ಮತ್ತು ಸಚಿನ್ ಇಬ್ರು ಸೇರ್ಕೊಂಡು ಬಾರಲ್ಲಿ ಪಾರ್ಟಿ ಮಾಡ್ತಾ ಇರ್ತಾರೆ. ಪಾರ್ಟಿ ಮಾಡಬೇಕಾದ್ರೆ ಡ್ರಿಂಕ್ಸ್ ಮಾಡ್ತಾ ಮಾಡ್ತಾ ಸುನಿಲ್ ಒಂದು ಕ್ವಶನ್ ಕೇಳ್ತಾನೆ. ಲೋ ಮಗ, ನಿಜವಾಗ್ಲೂ ಇದ್ದೆವ್ವ, ಭೂತ ಅನ್ನೋದು ಇದೆಯಾ? ಇದ್ರೆ ನನ್ನ ಕಣ್ಣಿಗೆ ಯಾಕೆ ಕಾಣಿಸ್ತಿಲ್ಲ ಅಂತ ಸಚಿನ್ನ ಕೇಳ್ತಾನೆ. ಅದಕ್ಕೆ ಸಚಿನ್ ಹೇಳ್ತಾನೆ, ಮಗ, ಈ ಭೂಮಿ ಮೇಲೆ ಒಳ್ಳೇದು ಅಂತ ಇದ್ದ ಮೇಲೆ ಕೆಟ್ಟದಿರಲೇಬೇಕು. ಹಾಗೆ ದೇವರು ಅಂತ ಇದ್ದ ಮೇಲೆ ದೆವ್ವ ಕೂಡ ಇರಲೇಬೇಕು ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಸುನಿಲ್ಗೆ ಸಿಕ್ಕಾಬಟ್ಟೆ ನಗು ಬಂದ್ಬಿಡುತ್ತೆ. ಅವನ್ನ ಕಿಂಡಲ್ ಮಾಡ್ತಾ ಜೋರಾಗಿ ನಗಾಡ್ತಾನೆ. ಇವರಿಬ್ಬರ ಮಧ್ಯೆ ಹೀಗೆ ಡಿಸ್ಕಷನ್ ನಡಿಬೇಕಾದ್ರೆ ಸಚಿನ್ ಒಂದು ಐಡಿಯಾ ಬರುತ್ತೆ. ಅವನು ಸುನಿಲ್ಗೆ ಒಂದು ಚಾಲೆಂಜ್ ಮಾಡ್ತಾನೆ. ನಿನಗೆ ನಿಜವಾಗ್ಲೂ ಧೈರ್ಯ ಇದ್ರೆ, ನೀನು ದೆವ್ವನ ನೋಡಬೇಕು ಅಂತಿದ್ರೆ ಇವತ್ತು ರಾತ್ರಿ ನಾನು ಹೇಳ್ದಾಗ ಮಾಡು ಅಂತ ಸಚಿನ್ ಸುನಿಲ್ಗೆ ಹೇಳ್ತಾನೆ. ಅದಕ್ಕೆ ಸುನಿ ಓಕೆ ಡನ್ ಅಂತ ಒಪ್ಕೋತಾನೆ. ಆಗ ಸಚಿನ್, ಇವತ್ತು ಅಮಾವಾಸ್ಯೆ, ಇವತ್ತು ರಾತ್ರಿ ಕರೆಕ್ಟಾಗಿ ಎಕ್ಸಾಕ್ಟ್ಲಿ 1 o'clock ಒಂದು ಸ್ಮಶಾನಕ್ಕೆ ಹೋಗಿ ನೀನು ಕೇಕ್ ಇಟ್ಟು, ಸ್ಮಶಾನ ಸೆಂಟ್ರಲ್ಲಿ ಕೇಕ್ ಇಟ್ಟು ಒಂದು ಸೆಲ್ಫಿ ತಗೊಂಡು ಒಂದು ವಿಡಿಯೋ ತಗೊಂಡು ಬರಬೇಕು ಅಂತ ಚಾಲೆಂಜ್ ಮಾಡ್ತಾನೆ. ಅದಕ್ಕೆ ಸುನಿ ಓಕೆ ಅಂತ ಹೇಳಿ ಇಬ್ಬರು ಕೂಡ ಮಧ್ಯರಾತ್ರಿ 1 ಗಂಟೆ ಆಗೋವರೆಗೂ ವೆಯ್ಟ್ ಮಾಡ್ತಾರೆ. ಆ ಟೈಮ್ ಬಂದಾಗ ಇಬ್ಬರು ಕೂಡ ಬೈಕ್ ಎತ್ಕೊಂಡು ಅಲ್ಲಿಂದ ಸೀದಾ ಹೊರಡ್ತಾರೆ ಸ್ಮಶಾನದ ಕಡೆಗೆ. ಫೈನಲಿ ಸಚಿನ್ ಮತ್ತೆ ಸುನಿಲ್ ಆ ಜಾಗಕ್ಕೆ ಬರ್ತಾರೆ. ಸೀರಿಯಸ್ಲಿ ಆ ಸ್ಮಶಾನ ಹೇಗಿತ್ತು ಅಂದ್ರೆ ತುಂಬಾ ಭಯಂಕರವಾಗಿರುತ್ತೆ. ಅದನ್ನ ನೋಡಿ ಸಚಿನ್, ಇಲ್ಲಿಂದ ಹೋಗೋದೇ ಕರೆಕ್ಟು, ಬೇಡ, ಯಾವ ಚಾಲೆಂಜು ಬೇಡ, ಮೊದಲು ನಾವಿಲ್ಲಿಂದ ಹೊರಡೋಣ ಅಂತ ಎಷ್ಟು ಕೇಳ್ಕೊಂಡ್ರು ಕೂಡ ಸುನಿಲ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಚಾಲೆಂಜ್ ಮಾಡಿದ್ಯಾ ಅಂದಮೇಲೆ ನಾನು ಚಾಲೆಂಜ್ ಅಕ್ಸೆಪ್ಟ್ ಮಾಡಾಯ್ತು, ನಾನು ಹೋಗ್ತೀನಿ. ಇವತ್ತು ಆ ದೆವ್ವಕ್ಕೆ ಕೇಕ್ ತಿನ್ನಿಸಿ ಒಂದು ಸೆಲ್ಫಿ ತಗೊಂಡು ಬಂದೇ ಬರ್ತೀನಿ ಅಂತ ಕಿಂಡಲ್ ಮಾಡ್ತಾ ನಗಾಡ್ಕೊಂಡು ಹೋಗ್ತಾನೆ. ಆದರೆ ಅಲ್ಲಿ ಸ್ಮಶಾನದ ಗೇಟು ಲಾಕ್ ಆಗಿರುತ್ತೆ. ಬಟ್ ಆದರೂ ಸುನಿಲ್ ಅದಕ್ಕೆಲ್ಲ ತಲೆ ಕೆಡಿಸ್ಕೊಡ್ದೆ ಗೇಟ್ನ ಹಾರ್ಕೊಂಡು ಹೋಗಿ ಕೇಕ್ ಹಿಡ್ಕೊಂಡು ಸ್ಮಶಾನದ ಕಡೆ ಹೊರಡ್ತಾನೆ. ಹೋಗ್ತಾ ಹೋಗ್ತಾ ಸ್ಮಶಾನದ ಮಧ್ಯಕ್ಕೆ ತಲುಪ್ತಾನೆ. ಅಲ್ಲಿ ಒಂದು ಸಮಾಧಿ ಮೇಲೆ ಕೇಕ್ ಇಟ್ಟು ಸುನಿ ಸೆಲ್ಫಿ ತಗೊಳಕ್ಕೆ ಅಂತ ಅವನ್ ಸೆಲ್ ಫೋನ್ ತಗೋತಾನೆ. ಸೆಲ್ಫಿ ತಗೊಂಡು ಒಂದು ವಿಡಿಯೋ ಕೂಡ ಮಾಡ್ಕೋತಾನೆ. ವಿಡಿಯೋ ಮಾಡ್ತಿದ್ದಾಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಸಡನ್ಲಿ ಸುನಿಲ್ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗೋಗುತ್ತೆ. ಅವನಿಗೆ ಸೀರಿಯಸ್ಲಿ ಏನು ನಡೀತಾ ಇದೆ ಅಂತಾನೆ ಗೊತ್ತಾಗಲ್ಲ. ಮನೇಲಿದ್ದಾಗ ಅವನು ಕಂಪ್ಲೀಟ್ಲಿ ಫುಲ್ ಚಾರ್ಜ್ ಮಾಡಿರ್ತಾನೆ ಆ ಮೊಬೈಲ್ ಫೋನ್ನ. ಆದರೂ ಹೇಗೆ ಸ್ವಿಚ್ ಆಫ್ ಆಯಿತು
ಅಂತ ಅವನಿಗೆ ಸೀರಿಯಸ್ಲಿ ಗೊತ್ತಾಗೋದೇ ಇಲ್ಲ. ಅಷ್ಟರಲ್ಲಿ ಆಗ್ಲೇ ಸಚಿನ್, ಸುನಿಲ್ ನಿನ್ನ ಬೇಗ ಓಡಬಾ, ಅಲ್ಲಿಂದ ಬೇಗ ಓಡಬಾ ಅಂತ ಒಂದೇ ಸಮನೆ ಕಿರ್ಚ್ಕೋತಾ ಇರ್ತಾನೆ. ಸುನಿಲ್ಗೆ ಏನಾಯ್ತು ಅಂತ ಟೆನ್ಷನ್ ಆಗಿ ಅಲ್ಲಿಂದ ಒಂದೇ ಸಮನೆ ಓಡೋಗ್ತಾನೆ. ಕಾಂಪೌಂಡ್ ಹಾರಿ ಮತ್ತೆ ಸಚಿನ್ ಕಡೆ ಓಡೋಗ್ತಾರೆ. ಏನಾಯ್ತು ಅಂತ ಎಷ್ಟು ಕೇಳಿದ್ರು ಸಚಿನ್ ಮಾತ್ರ ಏನು ಆನ್ಸರ್ ಹೇಳೋದಿಲ್ಲ. ಮೊದಲು ಇಲ್ಲಿಂದ ಹೊರಡೋಣ ಬಾ ಅಂತ ಮಾತ್ರ ಕಿರ್ಚಾಡ್ತಾ ಇರ್ತಾನೆ. ಇವನಿಗೆ ಭಯ ಆಗಿ ಇಬ್ರು ಗಾಡಿ ತಗೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ. ದಾರಿ ಉದ್ದಕ್ಕೂ ಏನಾಯ್ತು ಸಚ್ಚು ಅಂತ ಕೇಳಿದ್ರು ಕೂಡ ಸಚಿನ್ ಏನೂ ಉತ್ತರ ಕೊಡಲ್ಲ. ಮೊದಲು ರೂಮಿಗೆ ನಡಿ, ನಾನು ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾನೆ. ರೂಮಿಗೆ ಬಂದ ತಕ್ಷಣ ಏನಾಯ್ತು, ಏನಕ್ಕೆ ಕಿರ್ಚ್ಕಡೆ ಅಂತ ಸುನಿಲ್ ಸಚಿನ್ನ ಕೇಳ್ತಾನೆ. ಆಗ ಸಚಿನ್ ಹೇಳೋ ವಿಷಯ ಕೇಳಿ ಸುನಿ ದಿಗ್ಭ್ರಮೆ ಆಗೋಗುತ್ತೆ ಅವನಿಗೆ. ಯಾವಾಗ ಕೇಕ್ ಇಟ್ಟು ಸುನಿಲ್ ಸೆಲ್ಫಿ ತಗೋತಿದ್ನೋ ಅವನ ಹಿಂದ್ಗಡೆ ಒಂದು ಬಿಳಿ ಕಲರ್ ಆಕೃತಿ ನಿಂತಿರೋದು ಸಚಿನ್ ಕಣ್ಣಿಗೆ ಬೀಳುತ್ತೆ. ಅದನ್ನ ನೋಡಿದ ತಕ್ಷಣ ಅವನು ಹೆದರಿ ಭಯದಿಂದ ಸುನಿಲ್ನ ಜೋರಾಗಿ ಕೂಗ್ತಾನೆ. ಈ ವಿಷಯ ಕೇಳಿ ಸುನಿ ಕಂಪ್ಲೀಟ್ಲಿ ಶಾಕ್ ಆಗಿ ಹೋಗ್ತಾನೆ. ಅವನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತಲ್ಲ, ಮನೆಗೆ ಬಂದ ತಕ್ಷಣ ಅವನ ಮೊಬೈಲ್ ಆಟೋಮೆಟಿಕಲಿ ಆನ್ ಆಗುತ್ತೆ. ಆಗ ಸುನಿ ಅವನು ಕ್ಲಿಕ್ ಮಾಡಿರೋ ಸೆಲ್ಫಿನ ತೆಗೆದು ನೋಡ್ತಾನೆ. ಅದನ್ನು ನೋಡಿ ಇಬ್ಬರು ಸಿಡಿಲು ಬಡ್ದವ್ರ ಥರ ಹಾಗೆ ಸ್ಟ್ರಕ್ ಆಗ್ಬಿಡ್ತಾರೆ. ಯಾಕಂದ್ರೆ ಅವನು ತೆಗ್ದಿರೋ ಸೆಲ್ಫಿಲಿ ಅವನ ಹಿಂದ್ಗಡೆನೆ ಒಂದು ಬಿಳಿ ಕಲರ್ ಆಕೃತಿ ನಿಂತಿರುತ್ತೆ.